ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಶುಕ ಉವಾಚ. ತ ಏವಂ ಶಂಸತೋ ಧರ್ಮಂ ವಚಃ ಪತ್ಯುರಚೇತಸಃ ನೈವಾಗೃಹ್ಣನ್ ಭಯತ್ರಸ್ತಾಃ ಪಲಾಯನಪರಾ ನೃಪ. ವಿಶೀರ್ಯಮಾಣಾಂ ಪೃತನಾಮಾಸುರೇಮಸುರಋಷಭಃ ಕಾಲಾನುಕೂಲೈಸ್ತ್ರಿದಶೈಃ ಕಾಲ್ಯಮಾನಾಮನಾಥವತ್. ದೃಷ್ಟ್ವಾ ತಪ್ಯತ ಸಂಕ್ರುದ್ಧ ಇಂದ್ರಶತ್ರುರಮರ್ಷಿತಃ. ತಾನ್ನಿವಾರ್ಯೌಜಸಾ ರಾಜನ್ನಿರ್ಭರ್ಸ್ಯೇದಮುವಾಚಃ. ಕಿಂ ವ ಉಚ್ಚರಿತೈರ್ಮಾತುರ್ಧಾವದ್ಭಿಃ ಪೃಷ್ಠತೋ ಹತೈಃ. ನ ಹಿ ಭೀತವಧಶ್ಲಾಘ್ಯೋ ನ ಸ್ವರ್ಗ್ಯಃ ಶೂರಮಾನಿನಾಂ. ಯದಿ ವಃ ಪ್ರಧನೇ ಶ್ರದ್ಧಾಸಾರಂ ವಾ ಕ್ಷುಲ್ಲಕಾ ಹೃದಿ. ಅಗ್ರೇ ತಿಷ್ಠತ ಮಾತ್ರಂ ಮೇನ ಚೇದ್ಗ್ರಾಮ್ಯಸುಖೇ ಸ್ಪೃಹಾ. ಏವಂ ಸುರಗಣಾನ್ ಕ್ರುದ್ಧೋ ಭೀಷಯನ್ ವಪುಷಾ ರಿಪೂನ್. ವ್ಯನದತ್ಸು ಮಹಾಪ್ರಾಣೋ ಯೇನ ಲೋಕಾ ವಿಚೇತಸಃ. ತೇನ ದೇವಗಣಾಃ ಸರ್ವೇ ವೃತ್ರವಿಸ್ಫೋಟನೇನ ವೈ. ನಿಪೇತುರ್ಮೂರ್ಛಿತಾ ಭೂಮೌ ಯಥೈವಾಶನಿನಾಹತಾಃ. ಮಮರ್ದಪದ್ಭ್ಯಾಂ ಸುರಸೈನ್ಯಮಾತುರನ್ನಿಮೀಲಿತಾಕ್ಷಂ ರಣರಂಗದುರ್ಮದಃ. ಗಾಂಕಂಪಯನ್ನುದ್ಯತಶೂಲವೋಜಸಾ ನಾಲಂಬನಂ ಯೂಥಪತಿರ್ಯಥೋನ್ಮದಃ. ವಿಲೋಕ್ಯ ತಂ ವಜ್ರಧರೋತ್ಯಮರ್ಷಿತಃ ಸ್ವಶತ್ರವೇಭಿದ್ರವತೆ ಮಹಾಗದಾಂ. ಚಿಕ್ಷೇಪತಾಮಾಪತತೀಂ ಸುದುಸ್ಸಹಾಂ ಜಗ್ರಾಹ ವಾಮೇನ ಕರೇಣ ಲೀಲಯಾ. ಸ ಇಂದ್ರಶತ್ರುಃ ಕುಪಿತೋ ಭೃಶಂತಯಾ ಮಹೇಂದ್ರವಾಹಂ ಗದಯೋಗ್ರವಿಕ್ರಮಃ. ಜಘಾನ ಕುಂಭಸ್ಥಲವುನ್ನದನ್ ಮೃಧೆ ತತ್ಕರ್ಮ ಸರ್ವೇ ಸಮಪೂಜಯನ್ ನೃಪ. ಐರಾವತೋ ವೃತ್ರಗದಾಭಿಮೃಷ್ಟೋ ವಿಘೂರ್ಣಿತೋದ್ರಿಃಕುಲಿಶಾಹತೋ ಯಥಾ. ಅಪಾಸರದ್ಭಿನ್ನಮುಖಃ ಸಹೇಂದ್ರೋ ಮುಂಚನ್ನ ಸೃಕ್ಸಪ್ತಧನುರ್ಭೃಶಾರ್ತಃ. ನ ಸನ್ನವಾಹಾಯ ವಿಷಣ್ಣಚೇತಸೆ ಪ್ರಾಯುಂಕ್ತ ಭೂಯಃ ಸ ಗದಾಂ ಮಹಾತ್ಮಾ. ಇಂದ್ರೋ ಮೃತಸ್ಯಂದಿಕರಾಭಿಮರ್ಷ ಭೀತವ್ಯಥ ಕ್ಷತವಾಹೋವತಸ್ಥೆ. ಸತನೃಪೇಂದ್ರಾಹವಕಾಮ್ಯಯಾ ರಿಪುಂ ವಜ್ರಾಯುಧಂ ಭ್ರಾತೃಹಣಂ ವಿಲೋಕ್ಯ. ಸ್ಮರಂಶ್ಚ ತತ್ಕರ್ಮ ನೃಶಂಸಮಂ ಹಶೋಕೇನ ಮೋಹೇನ ಹ ಸಂಜಗಾದ. ವೃತ್ರ ಉವಾಚ. ದಿಷ್ಟ್ಯಾ ಭವಾನ್ ಮೇ ಸಮವಸ್ಥಿತೋ ರಿಪುರ್ಯೋ ಬ್ರಹ್ಮಃ ಗುರುಃ ಭ್ರಾತೃಃ ಚ. ದಿಷ್ಟ್ಯಾ ನೃಣೋದ್ಯಾಹಮಸತ್ತಮತ್ವಯಾ ಮಚ್ಛೂಲನಿರ್ಭಿನ್ನದೃಷಧೃದಾಚಿರಾತ್. ಯೋ ನೋಗ್ರಜಸ್ಯಾತ್ಮವಿದೋ ದ್ವಿಜಾತೇರ್ಗುರೋರಪಾಪಸ್ಯ ಚ ದೀಕ್ಷಿತಸ್ಯ. ವಿಶ್ರಭ್ಯ ಖಡ್ಗೇನ ಶಿರಾಂಸ್ಯ ವೃಶ್ಚತ್ಪಶೋರಿವಾ ಕರುಣಃ ಸ್ವರ್ಗಕಾಮಃ. ಹ್ರೀಶ್ರೀದಯಾ ಕೀರ್ತಿಭಿರುಜ್ಜಿತಂ ತ್ವಾಂ ಸ್ವಕರ್ಮಣಾ ಪುರುಷಾದೈಶ್ಚ ಗರ್ಹ್ಯಂ. ಕೃಚ್ಛ್ರೇಣ ಮಚ್ಛೂಲವಿಭಿನ್ನದೇಹಮಸ್ಪೃಷ್ಟವಹ್ನಿಂ ಸಮದಂತಿ ಗೃಧ್ರಾಃ. ಅನ್ಯೇನು ಯೇ ತ್ವೇಹ ನೃಶಂಸಮಜ್ಞಾಯೇ ಹ್ಯುದ್ಯತಾಸ್ತ್ರಾಃ ಪ್ರಹರಂತಿ ಮಹ್ಯಂ. ತೈರ್ಭೂತನಾಥಾನ್ ಸಗಣಾನ್ ನಿಶಾತತ್ರಿಶೂಲನಿರ್ಭಿನ್ನಗಲೈರ್ಯಜಾಮಿ. ಅಥೋ ಹರೇ ಮೇ ಕುಲಿಶೇನ ವೀರಹರ್ತಾ ಪ್ರಮಥ್ಯೈವ ಶಿರೋ ಯದೀಹ. ತತ್ರಾನೃಣೋ ಭೂತಬಲಿಂ ವಿಧಾಯ ಮನಸ್ವಿನಾಂ ಪಾದರಜಃ ಪ್ರಪತ್ಸ್ಯೆ. ಸುರೇಶ ಕಸ್ಮಾನ್ನ ಹಿನೋಷಿ ವಜ್ರಂ ಪುರಸ್ಥಿತೆ ವೈರಿಣಿಮಯ್ಯಮೋಘಂ. ಮಾ ಸಂಶಯಿಷ್ಠಾನಗದೇವ ವಜ್ರಂ ಸ್ಯಾನ್ನಿಷ್ಫಲಂ ಕೃಪಣಾರ್ಥೇವ ಯಾಜ್ಞಾ.
नन्वेषवज्रस्तव शक्रतेजसा हरेर्दधीचेस्तपसा च तेजितः तेनैव शत्रुञ्जहि विष्णुयन्त्रितो यतो हरिर्विजयः श्रीर्गुणास्ततः अहं समाधाय मनो यथाह सङ्कर्षणस्तच्चरणारविन्दे त्वद्वज्ररम्भोलुलितग्राम्यपाशो गतिं मुनेर्याम्यपविद्धलोकः पुंसां किलैकान्तधियां स्वकानां याः सम्पदो दिवि भूमौ रसायाम् नराति यद्वेष उद्वेग आधिर्मदः कलिर्व्यसनं सम्प्रयासः त्रैवर्गिकायास विघातमस्मत्पतिर्विधत्ते पुरुषस्य शक्र ततोऽनुमेयो भगवत्प्रसादो यो दुर्लभो किञ्चन गोचरोऽन्यैः अहं हरे तव पादैकमूलदासानुदासो भवितास्मि भूयः मनस्मरेतासु पतेर्गुणांस्ते गृणीतवाः कर्म करोतु कायः न नाकपृष्ठन्न च पारमेष्ठ्यन्न सार्वभौमन्न रसाधिपत्यम् न योगसिद्धिरपुनर्भवं वा समञ्जसत्वा विरहय्यकाङ्क्षे अजातपक्षा इव मातरङ्खगास्तन्यै यथा वत्सतराः क्षुधार्ताः प्रियं प्रियेवव्युषितं विषण्णा मनोरविन्दाक्षदिदृक्षते त्वाम् ममोत्तमश्लोकजनेषु सख्यं संसारचक्रे भ्रमतः स्वकर्मभिः त्वन्माययात्मात्मजदारगेः श्वासक्तचित्तस्य न नाथ भूयात् इति श्रीमद्भागवते महापुराणे पारमहंस्यां संहितायां षष्ठस्कन्धे वृत्रस्येन्द्रोपदेशो नामैकादशोऽध्यायः सर्वत्र गोविन्दनामसङ्कीर्तनं गोविन्द गोविन्द।